Yes, let's go for another update. Then we will begin the debate. 118 ಶಾಸಕರ ಬೆಂಬಲ ಇದ್ರೂ ಕೂಡ ಸಂಕಷ್ಟ ತಪ್ಪೋದಿಲ್ವಾ? ರಾಜ್ಯಪಾಲರ ಆಟ ಈಗಲೂ ವಿಜಯ್ಗೆ ಪೀಕ್ಲಾಟ ಅನ್ನುವ ವಾತಾವರಣ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಸಂಜೆ 4:30 ಅಷ್ಟೊತ್ತಿಗೆ ಭೇಟಿಗೆ ಅವಕಾಶ ಕೋರಿದ್ರು ವಿಜಯ್, ಆದರೆ ವಿಜಯ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ರಾಜ್ಯಪಾಲರನ್ನ ಭೇಟಿ ಆಗಲಿಕ್ಕೆ. ಮತ್ತೆ 6 ಗಂಟೆಗೆ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ವಿಜಯ್ ಭೇಟಿ ಆಗಬಹುದು ಅನ್ನುವ ಮಾಹಿತಿ ಇದೆ. 118 ಶಾಸಕರ ಬೆಂಬಲದ ಪತ್ರವನ್ನು ದಳಪತಿ ವಿಜಯ್ ಕೊಡಬಹುದು. ರಾಜ್ಯಪಾಲರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಗವರ್ನರ್ ಗೇಮ್ ಶುರುವಾಗಿದೆ. ರಾಜ್ಯಪಾಲರು ಒಂದು ಮಾತನ್ನು ಹೇಳ್ತಾರೆ, ಎಲ್ಲಿ ಹಾಗೆ ಅನಿಸ್ತಾ ಇಲ್ವಲ್ಲ, ನೀವು ಸರ್ಕಾರ ರಚನೆ ಮಾಡ್ತೀರಿ ಅನ್ನೋದಕ್ಕೆ ನಂಬರ್ ಎಲ್ಲಿದೆ ಅನ್ನುವ ಮಾತನ್ನು ಹೇಳಿದರು. ಹೀಗಾಗಿ ಅಲ್ಲಿಂದ ಈ ಗವರ್ನರ್ ವರ್ಸಸ್ ವಿಜಯ್ ಅನ್ನುವ ವಾತಾವರಣ ನಿರ್ಮಾಣವಾಗಿತ್ತು. ಮತ್ತು ವಿಜಯ್ ಕೂಡ ಕೋರ್ಟ್ ಮೆಟ್ಟಿಲೇರುವ, ರಾಜ್ಯಪಾಲರ ವಿರುದ್ಧ ಕೋರ್ಟ್ ಮೆಟ್ಟಿಲೇರುವ ಸಂಭವ ಇತ್ತು ಅನ್ನುವ ಮಾಹಿತಿ ಕೂಡ ಇತ್ತು. ಅಣ್ಣಾ DMK ಮತ್ತು DMK ಜೊತೆಗೆ ಇನ್ನಷ್ಟು ಪಕ್ಷಗಳು ಸೇರಿ ಅಧಿಕಾರವನ್ನು ಹಿಡಿದು ಬಿಡ್ತಾರೆ, ಸರ್ಕಾರವನ್ನು ರಚಿಸಿ ಬಿಡ್ತಾರೆ ಅನ್ನುವ ರಾಜಕೀಯ ಲೆಕ್ಕಾಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು, ಸುದ್ದಿಯಾಗಿತ್ತು, ಸದ್ದಾಗಿತ್ತು. ಹೀಗಿರುವಾಗ ನಿಜಕ್ಕೂ ತಮಿಳುನಾಡಿನ ರಾಜಕೀಯ ರಣರೋಚಕವಾಗಿದೆ. ಸಿನಿಮಾದಷ್ಟೇ ಕುತೂಹಲವಾಗಿದೆ ಈ ಸಿನಿಮಾ ನಟನ ರಾಜಕೀಯ ಎಂಟ್ರಿ. ಹಾಗಾಗಿ CM ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ ತಕ್ಷಣ CM ಆಗ್ಬಿಡ್ತಾರೆ ಅನ್ನುವ ಮಾಹಿತಿ ಇತ್ತು. ಆದರೆ ಅಷ್ಟು ಸುಲಭ ಇಲ್ಲ, ನೋಡ್ತಾ ಇರಿ ಅನ್ನುವ ನಿಟ್ಟಿನಲ್ಲಿ ತಮಿಳುನಾಡಿನ ರಾಜಕಾರಣ ನಮಗೆ ಗೋಚರವಾಗ್ತಾ ಇದೆ. ಎಸ್, ಲೆಟ್ಸ್ ಬಿಗಿನ್ ದ ಶೋ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ KPCC ವಕ್ತಾರರು ರಘು ದೊಡ್ಡೇರಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ರಮಣ್. ಏನು ಕೃಷ್ಣ KRSನ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ತಮಗೆ ಸ್ವಾಗತ. ರಘು, ನೋಡ್ತಾ ಇದ್ದೀರಿ, ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ತಮಿಳುನಾಡು ರಾಜ್ಯ ರಾಜಕಾರಣ ನೋಡಿದಾಗ ಬೀಯಿಂಗ್ ಅ ಸ್ಪೋಕ್ಸ್ ಪರ್ಸನ್ ಆಫ್ KPCC, ಯುವರ್ ರಿಯಾಕ್ಷನ್? ಮೊದಲನೇದಾಗಿ BJP ಎಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸೋದಕ್ಕಾಗೋದಿಲ್ಲ, ಎಲ್ಲಿ ದೇಶದ ಜನತೆ ತಿರಸ್ಕಾರ ಮಾಡ್ತಾರೆ, ಅಲ್ಲಿ ಈ ರೀತಿಯ ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿಯುವಂಥ ಕೆಲಸವನ್ನು BJP ಮಾಡ್ತಾ ಇದೆ. ಸೊ ಮೊದಲನೇದಾಗಿ ಏನು ಇಡೀ ದಕ್ಷಿಣ ಭಾರತದ ಸರಿಸುಮಾರು ಎಷ್ಟು ಕೋಟಿ, ಒಂದು 25 ಕೋಟಿ ಜನ BJPಯನ್ನು ತಿರಸ್ಕಾರ ಮಾಡಿದ್ದಾರೆ. ಅಂದರೆ 25 ಕೋಟಿ ಜನ ಇರ್ತಕ್ಕಂಥ 5 ರಾಜ್ಯಗಳಲ್ಲಿ ಇವತ್ತು BJP ಅಧಿಕಾರದಲ್ಲಿ ದಕ್ಷಿಣ ಭಾರತ ಮುಕ್ತ BJP ಮಾಡಿದ್ದಾರೆ. ಸೊ ಇದನ್ನು ಯಾವಾಗ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ಕಾಗಿ ಅವ್ರೇನು ಮಾಡ್ತಾರೆ, ರಾಜಭವನವನ್ನು ಉಪಯೋಗಿಸ್ಕೊಂಡು ಎಲೆಕ್ಟೆಡ್ ಸರ್ಕಾರವನ್ನು ಸೆಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲೆಕ್ಟೆಡ್ ಸರ್ಕಾರವನ್ನು ಸೆಲೆಕ್ಟೆಡ್ ಗವರ್ನರು ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಗವರ್ನರ್ಗೆ ಯಾವ ಪವರ್ ಇದೆ ನಿಮ್ಗೆ ಅಧಿಕಾರ ಕೊಡಲ್ಲ ಅಂತ ಹೇಳೋದಕ್ಕೆ? ಗವರ್ನರ್ ಯಾರು, ನನಗೆ ನಂಬರ್ ಕೊಡಿ ಅಂತ ಕೇಳೋದಕ್ಕೆ ಗವರ್ನರ್ ಯಾವ ಹಕ್ಕಿದೆ? ಗವರ್ನರ್ ಯಾರು? ಮೊದಲನೇದಾಗಿ ಸೊ SR ಬೊಮ್ಮಾಯಿ ಕೇಸ್ನಲ್ಲಿ ಕ್ಲಿಯರ್ ಆಗಿದೆ. ಆರ್ಟಿಕಲ್ 164(1) ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದು ಕ್ಲಿಯರ್ ಆಗಿ ಹೇಳಿದೆ. ಏನು ಅಂತ ಹೇಳಿದ್ರೆ, ಎಲೆಕ್ಟೆಡ್ ಸರ್ಕಾರವನ್ನು ಯಾರು, ಒಂದು ಇದಿದೆ ಪ್ರೀ ಪೋಲ್ ಅಲಯನ್ಸು ಮತ್ತು ಪೋಸ್ಟ್ ಪೋಲ್ ಅಲಯನ್ಸ್ ಅಂತಿದೆ. ಏನು ಇನ್ ಕೇಸ್ ಏನಾದ್ರು ಫುಲ್ ಮೆಜಾರಿಟಿ ಬಂತು ಅಂತ ಹೇಳಿದ್ರೆ ಫುಲ್ ಮೆಜಾರಿಟಿಗೆ ಯಾರು ಮೆಜಾರಿಟಿ ಅಧಿಕಾರ ಕೊಡಬೇಕು. ಇನ್ ಕೇಸ್ ಹಂಗ್ ಅಸೆಂಬ್ಲಿ ಆದಂಥ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಪ್ರೀ ಪೋಲ್ ಅಲಯನ್ಸಲ್ಲಿ ಯಾರು ಲಾರ್ಜೆಸ್ಟ್ ನಂಬರ್ ಇರ್ತದೆ ಅವ್ರಿಗೆ ಕೊಡಬೇಕು. ಇನ್ ಕೇಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರಿಗಿರ್ತದೆ ಅವರನ್ನು ಕರೆದು ಕೊಡಬೇಕು ಅಂತೇಳಿ ಕ್ಲಿಯರಾಗಿ ಹೇಳಿದ್ದೆ. ಸೊ ನಾನು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ಇದೇ BJP ಸರ್ಕಾರ, ಇದೇ BJP ಗವರ್ನರ್ ಇರ್ತಕ್ಕಂಥ ಸಂದರ್ಭದಲ್ಲಿ 2018ರಲ್ಲಿ ಯಡಿಯೂರಪ್ಪನವರಿಗೆ ಯಾವುದೇ ಇದಿಲ್ದಿರ ಯಾಕೆ ಕೊಟ್ಟರು? ಅಂದರೆ ಇವ್ರದೇ ಪಕ್ಷದವರಾದರೆ ಯಾರು ಬೇಕಾದ್ರೂ ಕೊಟ್ಬಿಡ್ತಾರೆ, ಅವರನ್ನು ಅಧಿಕಾರ ಮಾಡ್ತಾರೆ. ಕೊನೆಗೆ ಚೀಮಾರಿ ಆಗ್ತು ಕೋರ್ಟು. BJP ಪಕ್ಷಕ್ಕೆ ಏನು ಚೀಮಾರಿ ಆಗ್ತು? ನಿಮಗೆ ನಾಚಿಕೆ ಆಗೋದಿಲ್ವಾ? ನಿಮಗೆ ಮೆಜಾರಿಟಿ ಇಲ್ಲ ಅಂದ್ರೂ ಕೂಡ ಗವರ್ನರ್ಗೆ ಚೀಮಾರಿ ಆಗ್ತು. ಅವತ್ತು BJP ಸರ್ಕಾರಕ್ಕೆ ಮತ್ತು ಗವರ್ನರ್ಗೆ ಇಬ್ರಿಗೂ ಚೀಮಾರಿ ಆಗ್ತು. ನೀವು ಯಾವ ಮಾನದಂಡದ ಮೇಲೆ, ಯಾವ ಆಧಾರದ ಮೇಲೆ ಇವ್ರು ಕೊಟ್ರಿ? ಈ ಒಂದು ಅವತ್ತು ಏನು ಮಾಡಿತ್ತು, JDS ಮತ್ತು ಕಾಂಗ್ರೆಸ್ ಇಬ್ಬರೂ 120+
ಚಿಲ್ಲರೆ ಶಾಸಕರ ಲಿಸ್ಟನ್ನು ಕೊಟ್ಟರು ಕೂಡ ಅವತ್ತು ರಿಜೆಕ್ಟ್ ಮಾಡಿತ್ತು. ಯಡಿಯೂರಪ್ಪನವ್ರಿಗೆ ಅವಕಾಶ ಕೊಟ್ಟು ಐತಿಹಾಸಿಕ ತೀರ್ಮಾನ ಮಧ್ಯರಾತ್ರಿನಲ್ಲಿ. ಇದನ್ನು ಬಿಡಿ, ಇದೇ ರೀತಿ ಸರಿಸುಮಾರು 12 ರಾಜ್ಯಗಳ ಎಲೆಕ್ಷನ್ಗಳಲ್ಲಿ 1996ರಲ್ಲಿ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ 13 ದಿನ ಇರ್ತಾರೆ. 13 ದಿನ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಅವಾಗ್ಲೂ ಕೂಡ ಬಿಜೆಪಿಗೆ ಅವಕಾಶ ಕೊಡ್ತಾರೆ. ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಫಸ್ಟ್ ಟೈಮ್ ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನೀವೇ ಇದ್ದೀರಿ, ನೀವು ಸರ್ಕಾರ ಮಾಡೋದಾದ್ರೆ ಮಾಡಿ ಅಂತ ಆಹ್ವಾನ ಕೊಟ್ಟ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಕೊಟ್ಟಾಗ ಈಗ ಇವರು ಗವರ್ನರ್ ಅವರು ರಾಜೇಂದ್ರ ನರ್ಲೇಕರ್ ಅವರು ರಾಜೇಂದ್ರ ನರ್ಲೇಕರ್ ನಿಮಗೆ ಯಾವ ಅಧಿಕಾರ ಇದೆ? ನಿಮಗೆ ನಿಮ್ಮ ಬಿಜೆಪಿಯ ದಣಿಗಳ ಕೆಲಸವನ್ನ ಮಾಡೋದಕ್ಕೋಸ್ಕರ ನೀವು ಇಲ್ಲಿ ಬಿಜೆಪಿ ದೊಡ್ಡ ನಾಯಕರುಗಳಿದ್ದಾರೆ, ದಣಿಗಳಿಗೆ ನೀವು ಗುಲಾಮಗಿರಿ ಕೆಲಸವನ್ನ ಮಾಡೋದಾದ್ರೆ ದಯವಿಟ್ಟು ಬರ್ಬಿಡಿ, ರಾಜ್ಯಪಾಲರಾಗಿ ನೀವು ಯಾವ್ದಾನ ಒಂದು ರಾಜ್ಯದಲ್ಲಿ ಹೋಗಿ ಚುನಾವಣೆ ನಿಂತು ರಾಜಕೀಯವನ್ನು ಮಾಡಿ. ಮಾನ್ಯ ಗೌರವರವರೇ, ನಾನು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೆ 2014ರಿಂದ 2019ರಿಂದ 2020ರವರೆಗೂ ಸರಿಸುಮಾರು 10 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಂಥ ರಾಜ್ಯಗಳಲ್ಲಿ ಏನು ಗವರ್ನರ್ಗಳನ್ನು ಉಪಯೋಗಿಸ್ಕೊಂಡು ಸರ್ಕಾರವನ್ನು ಟಾಪಲ್ ಮಾಡಿ ಬೀಳಿಸಿ ಬಿಜೆಪಿ ಅಧಿಕಾರವನ್ನು ಮಾಡಿದ್ರು. ಮಹಾರಾಷ್ಟ್ರ, ಗೋವಾ, ಬಿಹಾರ, ಇನ್ಕ್ಲೂಡಿಂಗ್ ಕರ್ನಾಟಕ ಒಳಗೊಂಡಂತೆ 10 ಜಾರ್ಖಂಡ್ 10 ರಾಜ್ಯಗಳಲ್ಲಿ ಏನೋ ಸೆಲೆಕ್ಟೆಡ್ ಸರ್ಕಾರವನ್ನ ಎಲೆಕ್ಟೆಡ್ ಗವರ್ನರ್ ಮುಖಾಂತರ ಬೀಳಿಸಿ ಅಧಿಕಾರ ಮಾಡಿದ್ದನ್ನು ನೀವು ನೋಡಿದ್ದೀವಿ. ಈ ನಿಮ್ಮ ನಾಟಕ ನಡೆಯೋದಿಲ್ಲ ಬಿಜೆಪಿಗಳೇ. ನಿಮಗೆ ನಿಜವಾಗ್ಲೂ ಕಿಂಚಿತ್ತು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈಗ ಕೂಡಲೇ ನೀವು ಗವರ್ನರ್ಗೆ ಇದು ಕೊಡಿ. ಏನು ಅಂತ ಹೇಳಿ, ಯಾರು ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಇದೆ, ಲಾಸ್ಟ್ 10 ಸೆಕೆಂಡ್ಸ್ ನಾನು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಈ ಗವರ್ನರ್ ರಾಜ್ಯದ ತಮಿಳುನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ. ದಯವಿಟ್ಟು ನೀವು ತಮಿಳುನಾಡಿನ ಜನತೆ ದಂಗೆ ಹೇಳುವುದಕ್ಕೆ ಮೊದಲು ಫಸ್ಟ್ ಕರೆದ್ಬಿಟ್ಟು ನೀವು ಇದನ್ನ ಕರೆ ಕೊಡ್ತಾ ಇದ್ದೀರಾ ರಘುದೊಡ್ಡೇರವರೇ? ಹೌದು, ಕರೆ ಅಲ್ಲ, ಇದು ದಂಗೆ ಹೇಳ್ತಾರೆ. ತಮಿಳುನಾಡಿನ ಜನತೆ ದಂಗೆ ಆದ್ರೆ ನೀವು ಸುಟ್ಟೋಗ್ತೀರಿ. ಇಡೀ ದಕ್ಷಿಣ ಭಾರತವನ್ನು ಮುಕ್ತ ಮಾಡಿದ್ದಾರೆ, ದೇಶಾದ್ಯಂತ ಆಗ್ತೀರಿ. ಹುಷಾರ್. ಫಸ್ಟ್ ರಿಯಾಕ್ಷನ್ ನಿಮ್ಮ ಆರಂಭಿಕ ನುಡಿಗಳಿಗೆ ಧನ್ಯವಾದ. ನಿಮ್ಮ ಮಾತುಗಳನ್ನು ಸಮಪ್ ಮಾಡೋದಾದ್ರೆ, ರಾಜ್ಯಪಾಲರನ್ನ ಕೈಗೊಂಬೆಯನ್ನಾಗಿಸಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಆಟ ಆಡ್ತಾ ಇದೆ, ಕುತಂತ್ರವನ್ನು ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ವಕ್ತಾರರು ಕೇಳ್ತಾ ಇದ್ದಾರೆ, ಭಾರತೀಯ ಜನತಾ ಪಕ್ಷದವರಿಗೆ ನಿಮಗೆ ನಾಚಿಕೆ ಆಗಲ್ವಾ ಅನ್ನೋ ಮಾತನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಅವರನ್ನು ಪ್ರಶ್ನೆ ಮಾಡೋಣ.